ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿ ಹೊರಟಿರುವಂಥದ್ದು ಜಿರಿಗೆ ಬಗ್ಗೆ. ನಿಮಗೆ ಜಿರಿಗೆ ಬಗ್ಗೆ ಆಲ್ರೆಡಿ ಕೆಲವು ವಿಷಯಗಳು ಗೊತ್ತು, ಬಟ್ ನಾನು ಇವತ್ತು ನಿಮಗೆ ಡೀಟೇಲ್ ಆಗಿ ಜಿರಿಗೆ ಬಗ್ಗೆ ನಿಮಗೆ ನಾನು ತಿಳಿಸ್ತಿದ್ದೀನಿ. ಈ ಜಿರಿಗೆಯಲ್ಲಿರುವಂಥ ಅಂಶಗಳೇನು, ಯಾವೆಲ್ಲ ಅಂಶಗಳು ನಮ್ಮ ದೇಹಕ್ಕೆ ಒಳ್ಳೆಯದು, ಅಥವಾ ಜಿರಿಗೆ ಯಾವ ರೀತಿ ತಿನ್ನಬೇಕು, ಎಷ್ಟು ಪ್ರಮಾಣದಲ್ಲಿ ನಾವು ಜಿರಿಗೆ ತಿಂದರೆ ಒಳ್ಳೆಯದು, ಪ್ರತಿಯೊಂದು ವಿಷಯಗಳ ಬಗ್ಗೆ ನಾನು ಇದರಲ್ಲಿ ನಾನು ತಿಳಿಸಿಕೊಟ್ಟಿರುವಂಥದ್ದು. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀವಿ. ನಾವು ಮುಂಬರುವ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ನ ನೀವು ಪಡಿಬಹುದು, ಹಾಗೆ ವಿಡಿಯೋನ ಮಿಸ್ ಮಾಡಿ ಸಹ ನೋಡಲೂಬಹುದು. ಸ್ನೇಹಿತರೆ, ನಿಮಗೆಲ್ಲ ಜೀರಿಗೆ ಬಗ್ಗೆ ಗೊತ್ತೇ ಇದೆ. ಜೀರಿಗೆ ಒಂದು ಸಾಧಾರಣವಾಗಿ ನಾವು ಉಪಯೋಗ ಮಾಡುವಂಥ ಒಂದು ಮಸಾಲ ಪದಾರ್ಥ. ಇದರ ವಾಸನೆ ಆಗಲಿ ರುಚಿಯಾಗಲಿ ತುಂಬ ಒಳ್ಳೆ ಇರುತ್ತೆ. ಸ್ನೇಹಿತರೆ, ಜೀರಿಗೆ ಹೂ ಬಿಡುವ ಸಸ್ಯ ಕುಟುಂಬಕ್ಕೆ ಸೇರಿದಂತಹ ಗಿಡ. ನಮ್ಗೆ ಏನೀಗ ಜೀರಿಗೆ ಸಿಗುತ್ತೋ ಇದು ಹಣ್ಣಿನ ಒಳಗಿರುವಂತಹ ಒಣಗಿದ ಬೀಜ. ಇದೊಂದು ಸಾಂಪ್ರದಾಯಿಕ ಔಷಧಿಯಲ್ಲಿ ಸಿದ್ಧೌಷಧ ಅಂತಲೇ ನಾವು ಹೇಳಬಹುದು. ಆ್ಯಕ್ಚುಲಿ ಇದರ ವೈಜ್ಞಾನಿಕ ಹೆಸರು ಬಂದು ಕ್ಯುಮಿನಿಯಮ್ ಸೈಮಿನಮ್. ಈ ಜೀರಿಗೆ ಗಿಡ ಸುಮಾರು 12ರಿಂದ 20 ಇಂಚು ಎತ್ತರಕ್ಕೆ ಬೆಳೆಯುತ್ತೆ. ಇದನ್ನು ಯಾವುದೇ ಮಿಷನ್ನ ಯೂಸ್ ಮಾಡದೆ ಕೈಯಲ್ಲೇ ಕೊಯ್ಲು ಮಾಡಲಾಗುತ್ತೆ. ಇದರ ಎಲೆಗಳು 2.4 ಇಂಚು ಉದ್ದ ಬೆಳೆಯುತ್ತದೆ. ಇದರ ಹೂ ತಿಳಿ ಬಿಳಿ ಅಥವಾ ಗುಲಾಬಿ ಬಣ್ಣದಿಂದ ಕೂಡಿರುತ್ತೆ. ಇದರ ಕಾಯಿಗಳು ಉದ್ದವಾಗಿದ್ದು ಹಳದಿ ಮತ್ತು ಕಂದು ಬಣ್ಣದಲ್ಲಿರುತ್ತೆ. ನಾವೀಗ ಏನು ಜೀರಿಗೆ ಯೂಸ್ ಮಾಡ್ತಿದ್ದೀವೋ ಇದು ಇವತ್ತು ನಿನ್ನೆ ಬೆಳಗ್ಗೆ ಬಂದಿರುವಂತಹ ಮಸಾಲ ಅಲ್ಲ. ಇದು ಪ್ರಾಚೀನ ಈಜಿಪ್ಟ್ ನಾಗರಿಕತೆಯಲ್ಲಿ ಮಸಾಲ ಪದಾರ್ಥವಾಗಿ ಬಳಸಲಾಗುತ್ತಿತ್ತು ಎಂಬ ಉಲ್ಲೇಖ ಇದೆ. ಈ ಜೀರಿಗೆಯನ್ನು ಇಂದು ಭಾರತ, ಉತ್ತರ ಆಫ್ರಿಕಾ, ಮೆಕ್ಸಿಕೋ, ಚಿಲಿ ಮತ್ತು ಚೀನಾದಲ್ಲಿ ಬೆಳೆಯಲಾಗುತ್ತೆ. ಇದರಲ್ಲಿ ಚೀನಾ ಮತ್ತು ಭಾರತ ಅತಿ ಹೆಚ್ಚು ಬೆಳೆಯುವಂಥ ದೇಶಗಳಾಗಿದೆ. ವಿಶ್ವದಲ್ಲಿನ 70% ಜೀರಿಗೆ ಉತ್ಪಾದನೆ ಆಗೋದು ನಮ್ಮ ಭಾರತ ಮತ್ತು ಚೀನಾದಲ್ಲಿ. ದಕ್ಷಿಣ ಏಷ್ಯಾ ಖಂಡದಲ್ಲಿ ಸುಮಾರು 63% ಜೀರಿಗೆ ಬಳಸಲಾಗುತ್ತೆ. ಒಟ್ಟಾರೆಯಾಗಿ ವರ್ಷಕ್ಕೆ ಸುಮಾರು 3 ಲಕ್ಷ ಟನ್ ಉತ್ಪಾದನೆಯಾಗುತ್ತದೆ. ಜೀರಿಗೆ ಬೆಳೆಯಲಿಕ್ಕೆ ಗರಿಷ್ಠ 25ರಿಂದ 30 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವ ಪ್ರದೇಶಗಳಾಗಿರಬೇಕು. ಒಂದು ಗಿಡ ಬೆಳೆದು ಬೆಳೆ ತೆಗೆಯಲು 100ರಿಂದ 120 ದಿನಗಳು ಬೇಕಾಗುತ್ತೆ. ಆಯಾಯ ಮಣ್ಣು ಆ ಪ್ರದೇಶ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಜೀರಿಗೆ ಬೆಳೆಯಲಿಕ್ಕೆ ಸುದೀರ್ಘವಾಗಿ 3ರಿಂದ 4 ತಿಂಗಳು ಬೇಸಿಗೆಯ ಅಗತ್ಯವಿದೆ. ಒಂದು ವೇಳೆ ಕಡಿಮೆ ತಾಪಮಾನ ಇದ್ದರೆ ಗಿಡದ ಎಲೆ ಹಸಿರು ಬಣ್ಣದಿಂದ ನೇರಳೆ ಬಣ್ಣಕ್ಕೆ ಬದಲಾಗಿ ಬೆಳೆ ನಾಶ ಆಗುವಂತಹ ಸಾಧ್ಯತೆಗಳಿವೆ. ಭಾರತದಲ್ಲಿ ಹೆಚ್ಚಾಗಿ ಅಕ್ಟೋಬರ್ನಿಂದ ಫೆಬ್ರವರಿಯಲ್ಲಿ ಕೊಯ್ಲು ಪ್ರಾರಂಭ ಮಾಡ್ತಾರೆ. ಅದೇ ರೀತಿ ಈ ಜೀರಿಗೆ ಬಿತ್ತನೆ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕಂದರೆ ಜೀರಿಗೆ ಬಿತ್ತನೆ ಮಾಡುವಾಗ 8 ಗಂಟೆ ಮುಂಚೆನೇ ಜೀರಿಗೆಯನ್ನು ನೀರಿನಲ್ಲಿ ನೆನೆ ಹಾಕಿ ಅದನ್ನು ಪ್ರತಿ ಹೆಕ್ಟರಿಗೆ 12ರಿಂದ 15 kg ಬೀಜವನ್ನು ಬಿತ್ತನೆ ಮಾಡಬೇಕಾಗುತ್ತೆ. ಇನ್ನು ನಮಗೆ ಮಾರುಕಟ್ಟೆಯಲ್ಲಿ ಸಿಗುವಂಥ ಜೀರಿಗೆಯಲ್ಲಿ ನಾವು 3 ಗ್ರೇಡಿಂಗ್ಗಳನ್ನ ನೋಡ್ಬೋದು. ಬಟ್ ನಾವಿಲ್ಲಿ ಸಾಮಾನ್ಯವಾಗಿ ಯಾವುದು ಗ್ರೇಡಿಂಗ್ ನೋಡಲ್ಲ, ಜೀರಿಗೆ ಅಂತ ಹೇಳಿ ತಗೊಂಬರ್ತೀವಿ. ಬಟ್ ಅದು ಯಾವ ಗ್ರೇಡ್ ಅಂತ ನಮಗೆ ಗೊತ್ತಿರಲ್ಲ. ಆ್ಯಕ್ಚುಲಿ ನಾವಿಲ್ಲಿ 3 ಗ್ರೇಡ್ಗಳು ನೋಡ್ತೀವಿ. ಒಂದು ಬಂದು ಇರಾನಿಯನ್, ಎರಡನೇದು ಇಂಡಿಯನ್, ಮೂರನೇದು ಬಂದು ಮಿಡಲ್ ಈಸ್ಟರ್ನ್. ಹೀಗೆ 3 ರೀತಿಯ ನಾವು ಗ್ರೇಡ್ಗಳನ್ನ ನೋಡಬಹುದು. ನಾವು ತಿನ್ನುವಂಥ ಜೀರಿಗೆಯಲ್ಲಿ ಯಾವ್ಯಾವ ಅಂಶಗಳಿವೆ, ಜೀರಿಗೆಯಲ್ಲಿರುವ ಪೌಷ್ಟಿಕಾಂಶಗಳು ಯಾವ್ಯಾವ ಅಂತ ನೋಡ್ಲಿಕ್ಕೆ ಹೋದರೆ ನಾನೀಗ ಹೇಳ್ತಿರೋದು ಪ್ರತಿ 100 ಗ್ರಾಮ್ಸ್ ಜೀರಿಗೆಯಲ್ಲಿರುವಂಥ ಪೌಷ್ಟಿಕಾಂಶಗಳು. ಇದರಲ್ಲಿ ಎನರ್ಜಿ 375 ಕ್ಯಾಲರೀಸ್ ಇದೆ, ಕಾರ್ಬೋಹೈಡ್ರೇಟ್ 44.24 ಗ್ರಾಮ್ಸ್, ಶುಗರ್ 2.25 ಗ್ರಾಮ್ಸ್, ಫುಡ್ ಫೈಬರ್ 10.5 ಗ್ರಾಮ್, ಫ್ಯಾಟ್ 22.27 ಗ್ರಾಮ್, ಸ್ಯಾಚುರೇಟೆಡ್ 1.535 ಗ್ರಾಮ್, ಮೋನೋಸ್ಯಾಚುರೇಟೆಡ್ 14.04 ಗ್ರಾಮ್, ಪಾಲಿಯನ್ ಸ್ಯಾಚುರೇಟೆಡ್ 3.279 ಗ್ರಾಮ್, ಪ್ರೋಟೀನ್ 17.81 ಗ್ರಾಮ್. ಅದೇ ರೀತಿಯಲ್ಲಿ ವಿಟಮಿನ್ ಎ, ವಿಟಮಿನ್ B6, ವಿಟಮಿನ್ B12, ಕೊಲಿನ್, ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಕೆ, ಮಿನರಲ್ಸ್, ಕ್ಯಾಲ್ಶಿಯಂ, ಐರನ್, ಮೆಗ್ನೀಷಿಯಂ, ಮ್ಯಾಂಗನೀಸ್, ರಂಜಕ, ಪೊಟ್ಯಾಷಿಯಂ, ಸೋಡಿಯಂ, ಸತು ಮತ್ತು ನೀರು 8.06 ಗ್ರಾಮ್ ಇದರಲ್ಲಿದೆ. ಇದರಲ್ಲಿ ಇಷ್ಟು ಒಂದೇ ಒಂದು ಜೀರಿಗೆಯಲ್ಲಿ ಇಷ್ಟೆಲ್ಲ ಅಂಶಗಳು, ಪೌಷ್ಟಿಕಾಂಶಗಳು ಅಡಕವಾಗಿದೆ. ನೀವೇ ಲೆಕ್ಕ ಹಾಕಿ, ಹಾಗಾದರೆ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದಿರಬಹುದು ಅಲ್ವಾ? ಈ ಜೀರಿಗೆಯನ್ನು ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಬೆಳೀತಾರೆ. ಇದಿಷ್ಟಾಯಿತು. ಇನ್ನು ಈ ಜೀರಿಗೆ ನಮ್ಮ ದೇಹಕ್ಕೆ ಎಷ್ಟು ಯೂಸ್ಫುಲ್, ಯಾವುದೆಲ್ಲ ರೋಗಗಳಿಗೆ
ಒಂದು ಒಳ್ಳೆಯ ಔಷಧಿ ಅಂತ ನಾವು ನೋಡಲಿಕ್ಕೆ ಹೊರಟ್ರೆ, ಮುಂಚಿನ ದಿನ ರಾತ್ರಿ ನಾವು ನೀರಿಗೆ ಜೀರಿಗೆಯನ್ನು ಹಾಕಿ ಮಾರನೇ ಬೆಳಿಗ್ಗೆ ಆ ನೀರನ್ನು ನಾವು ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ಬರೋದನ್ನು ನಾವು ತಪ್ಪಿಸ್ಬೋದು. ಅದೇ ರೀತಿ ಹೃದಯ ರೋಗ ಬರೋದನ್ನು ಸಹ ನಾವು ತಪ್ಪಿಸ್ಬೋದು. ಆ ಹೃದಯ ರೋಗ ಅಂತ ನಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗಲೇ ಆ ಹೃದಯ ರೋಗ ಬರೋದು, ಅದನ್ನೆಲ್ಲ ನಾವು ಇದರಿಂದ ತಡೆಗಟ್ಟಬಹುದು. ಅದೇ ರೀತಿ ಡಯಾಬಿಟಿಸ್ ಇರೋರು ಸಹ ಹಾಗೆ ಪ್ರತಿದಿನ ಜೀರಿಗೆ ನೀರು ಕುಡಿಯೋದ್ರಿಂದ ಅವರಿಗೆ ಸಕ್ಕರೆ ಕಾಯಿಲೆ ತುಂಬ ನಿಯಂತ್ರಣಕ್ಕೆ ಬರುತ್ತೆ. ನಾನು ಹೇಳೋದು ನೆನೆಸಿಟ್ಟು ನೀರು ಮಾಡ್ಬೋದು. ಇಲ್ಲ ಅಂತಂದರೆ ನೀವು ನೀರಿನ ಜೊತೆ ಒಂದು ಜೀರಿಗೆಯನ್ನು ಕುದಿಲಿಕ್ಕಿಟ್ಟು ಅದು ಬೆಂದಾದ ನಂತರ ಆ ನೀರನ್ನು ಸಹ ನೀವು ಸೇವಿಸ್ಬೋದು. ನೀವು ಜೀರಿಗೆ ಹಾಕಿ ಕುಡಿಯೋದಕ್ಕಿಂತ ಜೀರಿಗೆಯನ್ನು ನಾವು ಕುದಿಸಿ ಆ ಕಷಾಯ ಥರ ಮಾಡಿ ನಾವು ಅದನ್ನು ಕುಡಿಯೋದು ತುಂಬ ಒಳ್ಳೆಯದು. ನೀವು ಅದಕ್ಕೆ ಯಾವುದೇ ಸಕ್ಕರೆ ಹಾಕಬೇಡಿ ಅಥವಾ ಯಾವುದೇ ಬೆಲ್ಲ ಏನು ಹಾಕಬೇಡಿ. ಹಾಗೆ ಕೇವಲ ಜೀರಿಗೆ ಮಾತ್ರ ನೀರಿಗೆ ಹಾಕಿ ನೀವು ಅದನ್ನು ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ನಾವು ಇವತ್ತೊಂದು ಜೀರಿಗೆ ನೀರು ಮಾಡಿಟ್ಟು ಅಂತ ನಾವು 2 ದಿನ ಅದನ್ನು ಆರಾಮಿಸಿ ಕುಡಿಬೋದು. ಅದೇನು ಹಾಳಾಗಲ್ಲ, ಏನೂ ಆಗಲ್ಲ. ಬಟ್ ನೀವು ಬೆಲ್ಲ ಹಾಕಿದ್ರೆ ನಿಮ್ಗೆ ಹುಳಿ ಬರುತ್ತೆ, ಸಕ್ಕರೆ ಹಾಕಿದ್ರೆ ಸ್ವಲ್ಪ ಅದು ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಮತ್ತಿನ್ನು ಯಾರಿಗಾದರೂ ಮಾಂಸಖಂಡ ಮತ್ತು ಕೀಲು ನೋವೇನಿದ್ದರೆ ಈ ನೀರು ಕುಡಿಯೋದ್ರಿಂದ ತುಂಬ ಅವರಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅಂದರೆ ನಮಗೆ ಮಾಂಸಖಂಡ ನೋವು ಮತ್ತು ಕೀಲು ನೋವೆಲ್ಲ ಹೋಗುತ್ತೆ. ಅದೇ ರೀತಿ ಅಜೀರ್ಣ ಸಮಸ್ಯೆ ಇದ್ದರೂ ಸಹ ಹಾಗೆ ಹಸಿ ಜೀರಿಗೆಯನ್ನು ನೀವು ಬಾಯಲ್ಲಿ ಹಾಕಿ ಚೆನ್ನಾಗಿ ಅಗಿದು ರಸವನ್ನು ನುಂಗ್ತಾ ನಿಧಾನವಾಗಿ ಆ ಜೀರಿಗೆ ಸಹ ನೀವು ನುಂಗಿ ಅದಾದ ನಂತರ ಅರ್ಧ ಗಂಟೆ ಬಿಟ್ಟು ನೀವು 1 ಗ್ಲಾಸ್ ಬಿಸಿ ನೀರನ್ನು ಕುಡಿಯಿರಿ. ಅದು ಎಂಥ ಗ್ಯಾಸ್ಟ್ರಿಕ್ ಇದ್ರೂ ಸಹ ಸರಿಯಾಗುತ್ತೆ. ಅಜೀರ್ಣದಿಂದ ಹಸಿವೆ ಆಗದಿದ್ದರೂ ಸಹ ಹಾಗೆ ಈ ಜೀರಿಗೆ ನೀವು ಅಗಿದು ತಿನ್ನೋದ್ರಿಂದ ತುಂಬ ಬೇಗನೆ ಹಸಿವಾಗುತ್ತೆ. ಅದೇ ರೀತಿ ಹೊಟ್ಟೆ ಉರಿದ್ರೂ ಸಹ ಹಾಗೆ ಈ ಜೀರಿಗೆಯ ನೀರು ಕುಡಿಯೋದ್ರಿಂದ ಹೊಟ್ಟೆ ಉರಿ ಸಹ ತುಂಬ ಬೇಗನೆ ಕಡಿಮೆ ಆಗುತ್ತೆ. ನನ್ನ ಫ್ರೆಂಡೇ ಒಬ್ಬ ಕೇಳಿ ಬೊಜ್ಜು ಕರಗಿಸ್ಲಿಕ್ಕೆ ಏನಾದರೂ ಮದ್ದಿದೆ ಅಂತೇಳಿ. ಇದೊಂದು ಒಳ್ಳೆಯ ಹೋಮ್ ಮೇಡ್ ಔಷಧ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಪ್ರತಿದಿನ ಬೆಳಿಗ್ಗೆ ಜೀರಿಗೆ ತಿಂದು 1 ಗ್ಲಾಸ್ ಬಿಸಿ ನೀರನ್ನು ಕುಡಿ. ತುಂಬ ಬೇಗ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಅದೇ ರೀತಿ ನಿಮ್ಮ ಬೊಜ್ಜು ಸಹ ಕರಗುತ್ತೆ. ಬೊಜ್ಜು ಕರಗೋದು ಅಷ್ಟೇ ಅಲ್ಲದೆ ಇದರಲ್ಲಿ ಐರನ್ ಕಂಟೆಂಟ್ ಇರೋದ್ರಿಂದ ನಿಮ್ಮ ರಕ್ತ ಶುದ್ಧೀಕರಣ ಆಗುತ್ತೆ. ಯಾರಿಗಾದ್ರೂ ರಕ್ತಹೀನತೆ ಇದ್ದರೂ ಸಹ ಹಾಗೆ ಇದರಿಂದ ರಕ್ತಹೀನತೆಯಿಂದ ಸಹ ಅವರು ಮುಕ್ತಿ ಪಡಿಬಹುದು. ಅದ್ರ ಜೊತೆಗೆ ನಿದ್ರಾಹೀನತೆ ಇದ್ದರೂ ಸಹ ಹಾಗೆ ಜೀರಿಗೆಯನ್ನು ನೀವು ತಿನ್ನೋದ್ರಿಂದ ಅಥವಾ ಅದರ ಕಷಾಯ ಮಾಡಿ ಕೊಡೋದ್ರಿಂದ ನಿಮಗೆ ನಿದ್ರಾಹೀನತೆ ಸಹ ದೂರ ಆಗುತ್ತೆ, ಒಂದೊಳ್ಳೆ ನಿದ್ರೆ ಬರುತ್ತೆ. ಒಂದು ವೇಳೆ ಯಾರಿಗಾದ್ರೂ ಜ್ವರ ಬಂತು ಅಂದರೂ ಸಹ ಹಾಗೆ ಜ್ವರ ಇರುವವರು ಸಹ ಜೀರಿಗೆ ಕಷಾಯ ಮಾಡಿ ಕುಡಿಯೋದ್ರಿಂದ ಅವರಿಗೆ ಜ್ವರ ಸ್ವಲ್ಪ ಕಮ್ಮಿ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಹೆಚ್ಚಿನವರು ಕೂತಲ್ಲೇ ಕೆಲಸ ಮಾಡ್ತಾರೆ, ಅಂಥವರಿಗೆ ತಮ್ಮ ಬಾಡಿ ಹೀಟ್ ಆಗುತ್ತೆ. ಅಂಥವ್ರು ಸಹ ಹಾಗೆ ಈ ಜೀರಿಗೆ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ಅಥವಾ ಜೀರಿಗೆ ನೀರನ್ನು ಮಾಡಿ ಕುಡಿಯೋದ್ರಿಂದ ತುಂಬ ಅಂದರೆ ಅವರಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಯಾರಿಗಾದ್ರೂ ಬೇದಿದ್ರು ಸಹ ಹಾಗೆ ಈ ಬೇದಿ ಆಗ್ತಿದ್ರೆ ಈ ಜೀರಿಗೆಯನ್ನು ಚೆನ್ನಾಗಿ ಅಗಿದು ಆ ಬೇದಿ ಸಹ ಹಾಗೆ ನಿಲ್ಲುತ್ತೆ. ಇನ್ನು ದೇಹ ಉಷ್ಣಾಂಶ ಜಾಸ್ತಿ ಇದೆ ಅಂತ ಅನ್ನೋರಿಗೆ ಬಾಯಲ್ಲಿ ಹುಣ್ಣಾಗೋದಂತೂ ಸಾಮಾನ್ಯ. ಹೆಚ್ಚಿನವರಿಗೆ ಈ ಬಾಯಿ ಹುಣ್ಣೊಂದು ದೊಡ್ಡ ಸಮಸ್ಯೆ ಆಗಿದೆ. ಆ ಬಿ ಕಾಂಪ್ಲೆಕ್ಸ್ ಈ ರೀತಿಯೆಲ್ಲ ಟ್ಯಾಬ್ಲೆಟ್ಸ್ ತಗೊಳ್ತಾರೆ. ಅದಕ್ಕಿಂತ ನಿಮಗೆ ಈ ಜೀರಿಗೆಯ ಕಷಾಯ ಮಾಡಿ ಕುಡಿಯೋದ್ರಿಂದ ತುಂಬ ಬೇಗ ನಿಮ್ಮ ಬಾಯಿ ಹುಣ್ಣು ಕಮ್ಮಿ ಆಗುತ್ತೆ. ನೀವು ಬಾಯಿ ಹುಣ್ಣು ಕಮ್ಮಿ ಆದ ನಂತರ ಹಾಗೆ ಪ್ರತಿನಿತ್ಯ ನೀವು ಕುಡಿತಾ ಇರಿ. ನಿಮ್ಮ ಬಾಡಿ ಉಷ್ಣಾಂಶ ಜಾಸ್ತಿ ಆಗದೆ ಒಂದು ಬಾಡಿ ಉಷ್ಣ ಸಮತೋಲನದಲ್ಲಿದ್ದು ನಿಮ್ಮ ಆರೋಗ್ಯ ಸಹ ಚೆನ್ನಾಗಿರುತ್ತೆ. ಮತ್ತಿನ್ನು ಹೆಣ್ಮಕ್ಳಲ್ಲಿ ಮುಟ್ಟಿನ ಸಮಯದಲ್ಲಿ ಅವರಿಗೆ ಹೊಟ್ಟೆ ನೋವು ಬರುತ್ತೆ, ಅದರಲ್ಲಿ ಸುಸ್ತಾಗುತ್ತೆ. ಅಂಥವ್ರು ಸಹ ಹಾಗೆ ಈ ಜೀರಿಗೆಯನ್ನು ಕಷಾಯ ಮಾಡಿ ಕುಡಿಯೋದ್ರಿಂದ ಅವರಿಗೆ ವಿಪರೀತವಾಗಿ ಹೊಟ್ಟೆ ನೋವಾಗೋದೆಲ್ಲ ನಿಲ್ಲುತ್ತೆ. ಅದೇ ರೀತಿ ಏನಾದರೂ ಸುಸ್ತಾಗೋದು ಅಥವಾ ಯಾರಿಗೂ ವೀಕ್ನೆಸ್ ಇದ್ದರೂ ಸಹ ಅವರು ಜೀರಿಗೆ ಕಷಾಯನ ಕುಡಿಯೋದ್ರಿಂದ ವೀಕ್ನೆಸ್ ಎಲ್ಲ ಕಮ್ಮಿ ಆಗುತ್ತೆ. ಅದೇ ರೀತಿ ವಾತ ಸಮಸ್ಯೆ ಇರುವವರು ಅಲ್ಲಲ್ಲಿ ಅವ್ರಿಗೆ ಗಂಟು ಇಟ್ಕೊಳ್ಳುತ್ತೆ ಅಥವಾ ಕೈಕಾಲು ನೋವು ಬರುತ್ತೆ. ಅಂಥವ್ರು ಸಹ ಹಾಗೆ ಜೀರಿಗೆಯನ್ನು ಪ್ರತಿನಿತ್ಯ ನೀವು ಆಹಾರದಲ್ಲಾಗಲಿ ಅಥವಾ ಕಷಾಯ ಮಾಡಿ ಕುಡಿಯೋದ್ರಾಗಲಿ ಅಥವಾ ಹಸಿ ತಿನ್ನೋದ್ರಾಗಲಿ ಹೇಗೆ ನೀವು ಅದನ್ನು ಸೇವನೆ ಮಾಡಿ ತೊಂದರೆ ಇಲ್ಲ, ನಿಮಗೆ ವಾತ ಸಮಸ್ಯೆ ತುಂಬ ಬೇಗನೆ ದೂರ ಆಗುತ್ತೆ. ಇನ್ನೊಂದು ಸ್ನೇಹಿತರು ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ನಾವು ಜೀರಿಗೆ ಹಾಕಿದ್ರೆ ಆ ಜೀರಿಗೆ ಮೊಳಕೆ ಬರಲ್ಲ. ಯಾಕಂತ ನಿಮ್ಗೆ ಏನಾದರೂ ಐಡಿಯಾ ಇದೆಯಾ? ಯಾಕೆ ಈ ಜೀರಿಗೆ ಮೊಳಕೆ ಬರಲ್ಲ ಅಂತಂದರೆ ಜೀರಿಗೆಯನ್ನು ಅವರು ಆಲ್ರೆಡಿ ಒಂದ್ಸಲಿ ಬೇಯಿಸಿ ಅದನ್ನು ಒಣಗಿಸ್ತಾರೆ. ಹಾಗಾಗಿ ಅದರಲ್ಲಿ ಆ ಬೀಜ ಆ್ಯಕ್ಚುಲಿ ಸತ್ತಿರುತ್ತೆ. ಜೀವ ಇಲ್ಲದಿರುವಂಥ ಬೀಜ ನಮಗಿಲ್ಲಿ ಸಿಗುವಂಥದ್ದು. ಯಾರಾದರೂ ನೀವು ಜೀರಿಗೆ ಬೀಜ ಹಾಕಿ ಮೊಳಕೆ ಬಂದಿದೆ ಅನ್ನೋರಾಗಲಿ ಅಥವಾ ಹಾಕಿದ್ದೀನಿ ನಾನು ಪ್ರಯತ್ನ ಪಟ್ಟಿದ್ದೀನಿ ಅನ್ನೋರಾಗಲಿ ದಯವಿಟ್ಟು ನಂಗೆ ಕಮೆಂಟಲ್ಲಿ ತಿಳಿಸಿ, ನಾವು ತಿಳ್ಕೊಳ್ಳೋಣ. ಹಾಗೆ ಒಂದು 10 ಜನಕ್ಕೂ ನಾವು ತಿಳಿಸೋಕ್ಕಾಗತ್ತೆ. ಸ್ನೇಹಿತರೆ, ಇದಿಷ್ಟು ಜೀರಿಗೆ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ. ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೂ ನಾನು ಮುಂದೆ ಯಾವ ವಿಡಿಯೋ ಮಾಡಬೇಕು ಅಂತ ನೀವು ಬಯಸ್ತೀರೋ ಅದನ್ನು ಕಮೆಂಟಲ್ಲಿ ತಿಳಿಸಿ. ಆ ವಿಷಯದ ಬಗ್ಗೆ ನಿಮಗೆ ನಾನು ಸಂಪೂರ್ಣವಾಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.